ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಿನ್ನೆ ಮಧ್ಯಾಹ್ನ JNM ಬೋರ್ಡ್ ಕಡೆಯಿಂದ ಅಫಿಷಿಯಲ್ ಆಗಿ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಭಾಳಷ್ಟು ಜನ ಕೇಳ್ತಾ ಇರೋದು ರಿಸಲ್ಟು ಎನ್ಯುವಲಲ್ಲಿರೋ ರಿಸಲ್ಟೇ ರಿವ್ಯಾಲ್ಯೂಷನ್ಗೆ ಕೊಟ್ಟಿದ್ದಾರೆ, ಸೇಮ್ ರಿಸಲ್ಟ್ ಕೊಟ್ಟಿದ್ದಾರೆ. ಅಮೌಂಟ್ ಇಸ್ಕೊಂಡು ಮೋಸ ಮಾಡಿದ್ದಾರೆ, ಪೇಪರ್ನ ಕರೆಕ್ಟಾಗಿ ವ್ಯಾಲ್ಯೂಯೇಷನ್ ಮಾಡಿಲ್ಲ, ನಮಗೆ ಸೇಮ್ ರಿಸಲ್ಟ್ ಕೊಟ್ಟಿದ್ದಾರೆ, ಸೇಮ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು, ಎಲ್ಲಿ ಕೇಳಬೇಕು, ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಭಾಳಷ್ಟು ಜನ ಕೇಳ್ತಾ ಇದ್ರಿ. ಫ್ರೆಂಡ್ಸ್, ಇವಾಗ ಯಾರ್ದೆಲ್ಲ ಎನ್ಯುವಲ್ ಎಕ್ಸಾಮಲ್ಲಿ ಮತ್ತು ರಿವ್ಯಾಲ್ಯೂಷನ್ ಆಗಿದ್ದಾಗ ರಿವ್ಯಾಲ್ಯೂಷನ್ ರಿಸಲ್ಟಲ್ಲಿ ಯಾರ್ದೆಲ್ಲ ಇವಾಗ ಸೇಮ್ ರಿಸಲ್ಟ್ ಬಂದಿದೆ ಅಂಥ ವಿದ್ಯಾರ್ಥಿಗಳು ನೀವು ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ ಮುಖಾಂತರ ನೀವು ಇದನ್ನು ಬೋರ್ಡ್ಗೆ ಕಂಪ್ಲೀಟ್ ಮಾಡ್ಬೋದು. ಈ PDF ಅಲ್ಲಿ ನಮಗೆ ಕರೆಕ್ಟಾಗಿ ಮೆನ್ಷನ್ ಮಾಡಿ ಹೇಳಿದ್ದಾರೆ ನೋಡಿ. ಇಲ್ಲಿ ಇದರಲ್ಲಿ ನೀವು ನಿಮ್ಗೆ ಏನಾದರೂ ಮಾರ್ಕ್ಸ್ ಏನಾದರೂ ಬರೋ ಆಗಿತ್ತು ಅಂದರೆ, ನಿಮಗೆ ಈ ಮಾರ್ಕ್ಸ್ ಏನಾದರೂ ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ, ನಿಮ್ಗೆ ಇನ್ನೂ ಜಾಸ್ತಿ ಮಾರ್ಕ್ಸ್ ಬರಬೇಕಾಗಿತ್ತು ಬಟ್ ಕಮ್ಮಿ ಕೊಟ್ಟಿದ್ದಾರೆ ಅಂತ ಏನಾದರೂ ನಿಮಗೆ ಅನಿಸುತ್ತಂದರೆ ನೀವು ನಿಮ್ಮ ಪ್ರಿನ್ಸಿಪಲ್ ಮುಖಾಂತರ ನೀವು ಬೋರ್ಡ್ಗೆ ನಿಮ್ಮದು ಕಂಪ್ಲೇಂಟ್ನ ರೈಸ್ ಮಾಡ್ಬೋದು. ನಾವು ರೀಚೆಕ್ ಮಾಡಿ ಏನಾದರೂ ಮಾರ್ಕ್ಸ್ ಬರೋಗಿತ್ತಂದರೆ ನಾವು ಮಾರ್ಕ್ಸ್ ಕೊಡ್ತೀವಿ. ಇಲ್ಲ ಅಂತಂದರೆ ನಿಮ್ಮದು ಯಾವ ರಿಸಲ್ಟ್ ಇರುತ್ತೆ ಆ್ಯಸ್ ಇಟ್ ಈಸ್ ಅದೇ ರಿಸಲ್ಟ್ನ ನಾವು ನಿಮಗೆ ರಿಟರ್ನ್ ಕೊಡ್ತೀವಿ ಅಂತ ಇದರಲ್ಲಿ ನಿಮಗೆ ಮೆನ್ಷನ್ ಮಾಡಿ ಹೇಳಿದ್ದಾರೆ. ಇದನ್ನು ಒಂದು ಸಾರಿ ನೋಡ್ಕೊಳ್ಳಿ. ಯಾರಿಗೆ ಮಾರ್ಕ್ಸ್ ಬರಬೇಕಿತ್ತು, ನಮ್ಮದು ಮಾರ್ಕ್ಸ್ ಕಮ್ಮಿ ಇದೆ, ನಾನು ಜಾಸ್ತಿ ಬರೆದಿದ್ದೀನಿ ಅಂದರೂ ನಮಗೆ ಕಮ್ಮಿ ಕೊಟ್ಟಿದ್ದಾರೆ ಅಂಥ ವಿದ್ಯಾರ್ಥಿಗಳು ನೀವು ನಿಮ್ಮ ಪ್ರಿನ್ಸಿಪಲ್ ಮುಖಾಂತರ ನೀವು ಬೋರ್ಡ್ಗೆ ಕಂಪ್ಲೇಂಟ್ ಮಾಡ್ಬೋದು. ನೀವೇ ಸ್ವತಃ ಒಬ್ಬಂಟಿಯಾಗಿ ಕಂಪ್ಲೇಂಟ್ ಮಾಡ್ತೀನಿ ಅಂತಂದರೆ ಅದು JNM ಬೋರ್ಡ್ ಕಡೆಯಿಂದ ರೆಸ್ಪಾನ್ಸ್ ಮಾಡಲ್ಲ. ನೀವು ಎಷ್ಟೇ ಸಾರಿ ಕಂಪ್ಲೇಂಟ್ ಮಾಡಿದರೂ JNM ಬೋರ್ಡ್ ಕಡೆಯಿಂದ ಏನು ಉತ್ತರ ಸಿಗಲ್ಲ. ಅದಕ್ಕೆ ನೀವು ನಿಮ್ಮ ಕಾಲೇಜ್ ಮುಖಾಂತರ ಕಂಪ್ಲೇಂಟ್ ಮಾಡಿದರೆ ಏನಾದರೂ ಸಿಗ್ಬೋದು. ಹಾಗೆ ಇನ್ನೊಂದು, ಭಾಳಷ್ಟು ಜನ ವಿದ್ಯಾರ್ಥಿಗಳದ್ದು ರಿಸಲ್ಟ್ ಪಬ್ಲಿಷ್ ಆಗಿಲ್ಲ. ಯಾಕೆ ರಿಸಲ್ಟ್ ಪಬ್ಲಿಷ್ ಆಗಿಲ್ಲ ಅಂತ ಭಾಳಷ್ಟು ಜನ ಕೇಳ್ತಾ ಇದ್ರಿ. ಈ PDF ಕಾಣೋ 165 ಕಾಲೇಜಿನ ವಿದ್ಯಾರ್ಥಿಗಳದ್ದು ರಿಸಲ್ಟ್ ಇನ್ನೂ ಪಬ್ಲಿಷ್ ಆಗಿಲ್ಲ. ಒಂದಿಷ್ಟು ಜನ ವಿದ್ಯಾರ್ಥಿಗಳದ್ದು ಪಬ್ಲಿಷ್ ಆಗಿದೆ, ಇನ್ನೊಂದಿಷ್ಟು ವಿದ್ಯಾರ್ಥಿಗಳದ್ದು ರಿಸಲ್ಟ್ ಪಬ್ಲಿಷ್ ಆಗಿಲ್ಲ. ಯಾಕೆ ರಿಸಲ್ಟ್ ಪಬ್ಲಿಷ್ ಆಗಿಲ್ಲ ಅಂತಂದರೆ, ಈ 165 ಕಾಲೇಜ್ನವರು ಇದುವರೆಗೂ JNM ಬೋರ್ಡ್ಗೆ ರಿವ್ಯಾಲ್ಯೂಷನ್ ಫೀಸ್ನ ಪೇಮೆಂಟ್ ಮಾಡಿಲ್ಲ. ಅವರು ಪೇಮೆಂಟ್ ಮಾಡೋ ತನಕ ಈ ಕಾಲೇಜ್ ವಿದ್ಯಾರ್ಥಿಗಳದ್ದು ರಿವ್ಯಾಲ್ಯೂಷನ್ ರಿಸಲ್ಟ್ನ ಪಬ್ಲಿಷ್ ಮಾಡಲ್ಲ ಅಂತ JNM ಬೋರ್ಡ್ ಕಡೆಯಿಂದ ಮುಂಚೆನೇ ಹೇಳಿದ್ದಾರೆ. ಭಾಳಷ್ಟು ಜನ ನನಗೆ ಇವತ್ತು ಕಮೆಂಟ್ ಆಗ್ತಾ ಇದ್ರಿ, ಸರ್ ನಾವು ರಿಸಲ್ಟ್ ಚೆಕ್ ಮಾಡೋಕ್ಕೆ ಹೋದರೆ ನೋ ಡಾಟಾ ಫಂಡ್ ಅಂತ ಬರ್ತಾ ಇದೆ, ನಮ್ಮದು ರಿಸಲ್ಟ್ ಇನ್ನೂ ಪಬ್ಲಿಷ್ ಆಗಿಲ್ವಾ, ನಮ್ದು ಯಾಕೆ ಬರ್ತಾ ಇಲ್ಲ ಅಂತ ಭಾಳಷ್ಟು ಜನ ಕೇಳ್ತಾ ಇದ್ರಿ. ಯಾರ್ದು ನೋ ಡಾಟಾ ಫಂಡ್ ಅಂತ ಬರ್ತಾ ಇದೆ, ಯಾರ್ದು ರಿಸಲ್ಟ್ ಶೋ ಆಗ್ತಾ ಇಲ್ಲ ಅಂಥ ವಿದ್ಯಾರ್ಥಿಗಳು ಒಂದು ಸಾರಿ ಈ PDF ನೋಡ್ಕೊಳ್ಳಿ. ಇದರಲ್ಲಿ ನಿಮ್ಮ ಕಾಲೇಜ್ ಏನಾದರೂ ಇತ್ತು ಅಂದರೆ ನಿಮ್ಮ ರಿಸಲ್ಟು ನಿಮ್ಮ ಕಾಲೇಜ್ನವರು ರಿವ್ಯಾಲ್ಯೂಷನ್ ಅಮೌಂಟ್ ಪೇ ಮಾಡೋ ತನಕ ನಿಮ್ಮ ಕೈಗೆ ನಿಮ್ಮ ರಿಸಲ್ಟ್ ಸಿಗೋಲ್ಲ. ಇದು ಮಾತ್ರ ನಿಜ. ಯಾಕೆ ಅಂದರೆ JNM ಬೋರ್ಡ್ ಕಡೆಯಿಂದ ರಿಸಲ್ಟ್ ಕೊಡೋಕ್ಕಿಂತ ಮುಂಚೆನೇ ಅವರು ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ನೀವು ರಿವ್ಯಾಲ್ಯೂಷನ್ ಅಮೌಂಟ್ ಪೇ ಮಾಡೋ ತನಕ ನಾವು ನಿಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ನಾವು ರಿವ್ಯಾಲ್ಯೂಷನ್ ರಿಸಲ್ಟ್ನ ಪಬ್ಲಿಷ್ ಮಾಡಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಯಾರ್ದು ರಿಸಲ್ಟ್ ಬರ್ತಾ ಇಲ್ಲ, ನೋ ಡಾಟಾ ಅಂತ ಫಂಡ್ ಅಂತ ಬರ್ತಾ ಇದೆ ಅಂಥ ವಿದ್ಯಾರ್ಥಿಗಳು ಒಂದು ಸಾರಿ ಈ PDF ನೋಡ್ಕೊಳ್ಳಿ. ಇದರಲ್ಲಿ ನಿಮ್ಮ ಕಾಲೇಜ್ ಏನಾದರೂ ಇತ್ತು ಅಂದರೆ ನೀವು ಇನ್ನೂ ಸ್ವಲ್ಪ ಲೇಟ್ ಮಾಡಬೇಕಾಗಿರುತ್ತೆ. ನಿಮ್ಮ ರಿಸಲ್ಟ್ನ ನೀವು ನಿಮ್ಮ ಕಾಲೇಜ್ ಮುಖಾಂತರನೇ ನೋಡ್ಕೊಬೋದು. ನಿಮ್ಮ ಕಾಲೇಜ್ನವ್ರು ಅಮೌಂಟ್ ಪೇ ಮಾಡಿದ ಮೇಲೆ JNM ಬೋರ್ಡ್ ಕಡೆಯಿಂದ ನಿಮ್ಮ ರಿಸಲ್ಟ್ನ ನಿಮ್ಮ ಕಾಲೇಜ್ ಲಾಗಿನ್ ಐಡಿಗೆ ಕಳಿಸ್ಕೊಡ್ತಾರೆ. ಅಲ್ಲಿ ತನಕ ನೀವು ನಿಮ್ಮ ರಿಸಲ್ಟ್ಗಾಗಿ ವೇಟ್ ಮಾಡಬೇಕಾಗಿರುತ್ತೆ. ಓಕೆ ಫ್ರೆಂಡ್ಸ್, ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.